ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನಿಫ್ಟಿ 50 ನೋಡಿ 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು. ಆಸ್ ವಿ ಸೇಡ್ ಆನ್ ಫ್ರೈಡೇ ನಾವು ಏನು ಮಾತಾಡಿದ್ವಿ, ಫ್ರೈಡೇ ಮಾರ್ಕೆಟ್ ಓಪನ್ ಆದ ನಂತರ ಅಥವಾ ಸೋಮವಾರದ ಒಂದು ಮಾರ್ಕೆಟ್ ಬಗ್ಗೆ ನಾವು ಅನಲೈಸ್ ಮಾಡಿದಾಗ ನಾವು ನೀವೆಲ್ಲ ಏನು ಒಂದು ಅನಲೈಸ್ ಮಾಡಿದ್ವಿ ಅಂದರೆ ಗ್ಯಾಪ್ ಅಪ್ ಓಪನಿಂಗ್ ಸಿಗುತ್ತೆ ಅಂತ ಅನಲೈಸ್ ಮಾಡಿದ್ವಿ. ಅದ್ರ ಪ್ರಕಾರ ಗ್ಯಾಪ್ ಅಪ್ ಸಿಕ್ತು. 24,943ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ ಆಲ್ಮೋಸ್ಟ್ ಒಂದು 70 ಪಾಯಿಂಟ್ಗಳ ಫಾಲ್ ಆಯಿತು. 24,876ರಲ್ಲಿ ಒಂದು ಸಪೋರ್ಟ್ ತಂತು. ಬಿಗಿನಿಂಗ್ ಏನಕ್ಕೆ ಒಂದು 70 ಪಾಯಿಂಟ್ಗಳ ಫಾಲ್ ಆಯ್ತು ಅಂದರೆ, ಫ್ರೈಡೇ ಯಾರು ಒಂದು ಆಪ್ಷನ್ ಬೈ ಮಾಡಿರ್ತಾರೆ, ಕಾಲ್ ಬೈ ಮಾಡಿರ್ತಾರೆ, ಅಥವಾ ಯಾರ್ಯಾರು ಪೊಸಿಷನ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ, ಐದರ್ ಪುಟ್ ಸೆಲ್ಲರ್ಸ್ ಇರ್ಬೋದು, ಈ ಥರ ಎಲ್ಲ ಪೊಸಿಷನ್ಸು ಲಾರ್ಜ್ ಕ್ವಾಂಟಿಟಿಯಲ್ಲಿ ಕ್ರಿಯೇಟ್ ಮಾಡಿದವರು ನ್ಯಾಚುರಲಿ ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಒಂದು ಸ್ಲೈಟಾಗಿ ಡೌನ್ ಸೈಡ್ ಬರುತ್ತೆ. ನಂತರ 24,876ರಲ್ಲಿ ಒಂದು ಸಪೋರ್ಟ್ ತೊಗೊಂಡ್ಬಿಟ್ಟು ಅಲ್ಲಿಂದ 24,999 ಆಲ್ಮೋಸ್ಟ್ ಆಲ್ 25,000 ಅಲ್ಲಿವರೆಗೆ ಒಂದು ರ್ಯಾಲಿ ಕೊಡ್ತು ಸ್ನೇಹಿತರೆ. 24,876ರಲ್ಲಿ ಏನು ಒಂದು ಸಪೋರ್ಟ್ ಲೈನ್ ಇದೆ, ಅಲ್ಲಿ ಯಾರಾದರೂ ಕಾಲ್ ಬೈ ಮಾಡಿದರೆ ಅವ್ರಿಗೆ ಏನಿಲ್ಲ ಅಂದರೂ ಒಂದು 100-125 ಪಾಯಿಂಟ್ಗಳ ಪ್ರಾಫಿಟ್ ಸಿಗೋದು ಫ್ಯೂಚರ್ಸ್ನಲ್ಲಾದರೆ. ಆಪ್ಷನ್ನಲ್ಲಿ ಆ್ಯಟ್ ದ ಮನಿ ತೊಗೊಂಡಿದ್ರೆ ಅವ್ರಿಗೆ ಮಿನಿಮಮ್ 20-30 ಪಾಯಿಂಟ್ಸ್ ಸಿಕ್ಕಿರೋದು. ಹೀಗಾಗಿ ನಂತರ ಇಲ್ಲಿ ಏನಾಯಿತು ನೋಡಿ, ಇಲ್ಲಿ ಏನಕ್ಕೆ ಇಷ್ಟೊಂದು ಫಾಲ್ ಆಯಿತು? ಕೇವಲ 15 ನಿಮಿಷದಲ್ಲಿ 200 ಪಾಯಿಂಟ್ಗಳ ಫಾಲ್ ಆಗಿದೆ ನಿಫ್ಟಿಯಲ್ಲಿ. ಬ್ಯಾಂಕ್ ನಿಫ್ಟಿಯಲ್ಲಿ 1,000 ಪಾಯಿಂಟ್ ಫಾಲ್ ಆಯಿತು 15 ನಿಮಿಷದಲ್ಲಿ, ಆದರೆ ನಿಫ್ಟಿಯಲ್ಲಿ 200 ಪಾಯಿಂಟು ಕೇವಲ 15 ನಿಮಿಷದಲ್ಲಿ ಫಾಲ್ ಅಂದರೆ ಸಿಕ್ಕಾಪಟ್ಟೆ ಪಾಯಿಂಟ್ಸು ಸ್ನೇಹಿತರೆ. ಯಾರ್ಯಾರು ಕಾಲ್ ನೋಡಿ, ಈಗೇನೆ ಟ್ರ್ಯಾಪ್ ಆಗೋದು ಯಾರಿಗೆ, ರಿಟೇಲರ್ಸ್ಗೆ ತುಂಬ ಚೆನ್ನಾಗಿ ಟ್ರ್ಯಾಪ್ ಮಾಡಿದ್ದಾರೆ ಇವತ್ತು ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೋಡಿ, ಯಾವಾಗ 24,990 ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇತ್ತು, ಅವಾಗ ಸಾಕಷ್ಟು ಜನ ರಿಟೇಲರ್ಸು ಏನು ಮಾಡಿರ್ತಾರೆ, 25,000 ಇಲ್ಲ 25,050, 25,100 ಹೀಗೆಲ್ಲ ಕಾಲ್ ಬೈ ಮಾಡಿರ್ತಾರೆ. ಏನು ಒಂದು ಸಪೋರ್ಟ್ ಲೈನು, ರೆಸಿಸ್ಟೆನ್ಸ್ ಲೈನು ನೋಡಿರಲ್ಲ, ಬ್ಲೈಂಡ್ ಆಗಿ ಕಾಲ್ ಬೈ ಮಾಡಿರ್ತಾರೆ. ಏನಕ್ಕೆ? ಹೌದು, ಮಾರ್ಕೆಟ್ ಸ್ಟ್ರಾಂಗ್ ಇದೆ, 25,000 ದಾಟುತ್ತೆ ಅಂತಂದ್ಬಿಟ್ಟು ಬ್ಲೈಂಡ್ ಆಗಿ ಕಾಲ್ ಬೈ ಮಾಡಿರ್ತಾರೆ. ಮಾರ್ಕೆಟು ಇರಲಿ ಅಂತ ಅವ್ರಿಗೆ ಸ್ಮಾರ್ಟ್ ಪ್ಲೇಯರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಸ್ಮಾರ್ಟ್ ಪ್ಲೇಯರ್ಸ್ ಅಂದರೆ ಸಿಕ್ಕಾಪಟ್ಟೆ FIIs ಇರ್ಬೋದು, ಅಥವಾ ಸಿಕ್ಕಾಪಟ್ಟೆ ದುಡ್ಡನ್ನು ಹಾಕಿ ಇನ್ವೆಸ್ಟ್ ಮಾಡಿ ಒಂದು ಮಾರ್ಕೆಟ್ನಲ್ಲಿ ಪ್ಲೇ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಕೈಗಳು ಇರ್ಬೋದು. ಅವ್ರಿಗೆ ನಾವು ಸ್ಮಾರ್ಟ್ ಮನಿ ಅನ್ನೋಣ, ಅದು ಸೂಕ್ತ ಆಗುತ್ತೆ. ಸ್ಮಾರ್ಟ್ ಪೀಪಲ್ ಅನ್ಬೋದು. ಅವರು ಆ್ಯಕ್ಟಿವ್ ಆಗ್ತಾರೆ. ಯಾವಾಗ 25,000 ಹತ್ತತ್ರ ಮಾರ್ಕೆಟ್ ಬಂದಾಗ ದೇ ಯೂಸ್ ಟು ಅವ್ರದ್ದು ಪೊಸಿಷನ್ ಏನಿರ್ತೈತಿ ಎಲ್ಲ ಸೆಲ್ ಮಾಡಿಬಿಡ್ತಾರೆ. ಅವಾಗ ಅವ್ರದ್ದು ಕಂಪ್ಲೀಟ್ ಪ್ರಾಫಿಟ್ ಬುಕ್ ಮಾಡ್ಕೊತಾರೆ. ಒಂದು ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಬಲವಾದ ಪೆಟ್ಟು ಏನು ಕೊಡ್ತಾರೆ ಅಂದರೆ ಸೆಲ್ ಮಾಡ್ತಾರೆ, ಡೈರೆಕ್ಟಾಗಿ ಕಾಲ್ ಸೆಲ್ ಮಾಡ್ತಾರೆ. ನೋಡಿ, ಹ್ಯೂಜ್ ಕ್ವಾಂಟಿಟಿ 5,000 ಕೋಟಿ 10,000 ಕೋಟಿ FIIs ಈ ಥರ ಎಲ್ಲರೂ ಕಾಲ್ ಸೆಲ್ ಮಾಡಿದಾಗ ಯಾರಾದರೂ ಪ್ಲೇ ಮಾಡಿದ್ದು ನ್ಯಾಚುರಲಿ ನೋಡಿ 5 ನಿಮಿಷ 10 ನಿಮಿಷ 15 ನಿಮಿಷದಲ್ಲಿ 200 ಪಾಯಿಂಟ್ ಫಾಲ್ ಆಗಿದೆ ಅಂದರೆ ಸಂಬಡಿ ಹ್ಯಾಸ್ ಪ್ಲೇಡ್ ಲೈಕ್ ದಿಸ್ ಅಂತ ಹೇಳ್ತೀನಿ. ಅವ್ರಿಗೆ ನಾವು ಸ್ಮಾರ್ಟ್ ಪೀಪಲ್ ಅನ್ಬೋದು. ಯಾಕಂದರೆ ಅದಕ್ಕೋಸ್ಕರನೇ ಅವರು ವಾಚ್ ಮಾಡ್ತಾ ಇರ್ತಾರೆ ನಮ್ಮಂಥ ರಿಟೇಲರ್ಸ್ಗೆ ಟ್ರ್ಯಾಪ್ ಮಾಡಲಿಕ್ಕೆ. ಇಲ್ಲಿ ಅವರು ಸೆಲ್ ಮಾಡಿದ ತಕ್ಷಣ ಏನಾಗುತ್ತೆ, ಮಾರ್ಕೆಟು ಫಾಲ್ ಆಗ್ತಾ ಬಂತು. ನೋಡಿ, ಯಾರ್ಯಾರು ಇಲ್ಲಿ ಕಾಲ್ ಬೈ ಮಾಡಿದ್ರು ಎಲ್ಲರೂ ಟ್ರ್ಯಾಪ್ ಆಗಿರ್ತಾರೆ. ದೇ ಯೂಸ್ ಟು ಗೆಟ್, ಎಲ್ಲರೂ ಟ್ರ್ಯಾಪ್ ಆಗಿರ್ತಾರೆ. ಸಪೋಸ್ ಇಲ್ಲಿ ಕಾಲ್ ಬೈ ಮಾಡಿದ್ರು ಸಹ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಕೂಡ ಲಾಸ್ನಲ್ಲಿ ಕನ್ವರ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಸಪೋರ್ಟ್ನಲ್ಲಿ ಬೈ ಮಾಡೋದು, ರೆಸಿಸ್ಟೆನ್ಸ್ನಲ್ಲಿ ಸೆಲ್ ಮಾಡೋದು, ಅಥವಾ ರೆಸಿಸ್ಟೆನ್ಸ್ನಲ್ಲಿ ಸೆಲ್ ಮಾಡೋದು. ನೋಡಿ, ಅವ್ರ ಥರನೇ ನಾವು ಕೂಡ 25,000 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತ ನಾವು ಅನಲೈಸ್ ಮಾಡಿದ್ವಿ. ಹಾಗೆ ನಾವು ಕೂಡ ರಿಟೇಲರ್ಸ್ ಏನಾಗಬೇಕು, ಸ್ಮಾರ್ಟ್ ಆಗಬೇಕು, ಬೇರೆ ಬೇರೆ ಥರ ವಿಚಾರ ಮಾಡಬೇಕು. 25,000ದಲ್ಲಿ ನಾವು ಕೂಡ ಒಂದು ಪುಟ್ ಬೈ ಮಾಡಿದರೆ ನಮಗೂ ಕೂಡ ಒಳ್ಳೆ ದುಡ್ಡು ಸಿಗೋದು. ಈ ಥರ ಒಂದು ಲಾಜಿಕ್ನಲ್ಲಿ ನಾವು ವಿಚಾರ ಮಾಡಬೇಕು. ಬೇರೆಯವರಿಗಿಂತ ಡಿಫ್ರೆಂಟ್ ಆಗಿ ವಿಚಾರ ಮಾಡಿದಾಗ ಇಲ್ಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಸ್ನೇಹಿತರೆ. ಅದನ್ನೇ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಕೋಟ್ಯಾಧೀಶರು, FIIs
ಹೆಡ್ಜ್ ಫಂಡಿಂಗ್ಸು ಅವರೆಲ್ಲ ಇದನ್ನೇ ಮಾಡೋದು. ಮಾರ್ಕೆಟ್ನಲ್ಲಿ ಟ್ರ್ಯಾಪ್ ಆಗೋದು ಯಾರು? ರಿಟೇಲರ್ಸು. ನಿಮ್ಮಂಥ ಒಂದು ಮಧ್ಯಮ ವರ್ಗದವರು ಟ್ರ್ಯಾಪ್ ಆಗ್ತಾರೆ. ಸೊ ಅದು ಬೇಡಪ್ಪ ಅಂದರೆ ನಾವು ಫ್ರೈಡೇ ಏನಾದರೂ ತೊಗೊಂಡಿದ್ವಿ ಕಾಲು, ನಮ್ಮ ಪ್ರಾಫಿಟ್ ಸಿಕ್ತು, ಪ್ರಾಫಿಟ್ ಬುಕ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಡ್ಬೇಕು, ಮತ್ತೆ ನೋಡಬಾರ್ದು. ಇಲ್ಲಾಂದರೆ ಈ ಥರ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊತೀವಿ. ಸೊ ಈ ಥರ ಒಂದು ಚಿಕ್ಕ ಪುಟ್ಟ ಪಾಯಿಂಟ್ಸ್ಗಳನ್ನು, ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಕೊಡೋದೇ ಈ ಒಂದು ವಿಡಿಯೋ ಆಗಿರ್ಬೋದು, ಈ ಚಾನೆಲ್ನ ಉದ್ದೇಶ ಸ್ನೇಹಿತರೆ. ಅದನ್ನು ಬಿಟ್ಟು ನಾನು ಯಾರಿಗೂ ಕೂಡ ಆಪ್ಷನ್ ಟ್ರೇಡ್ ಮಾಡಿ ಅಥವಾ ಬೈ ಮಾಡಿ ಸೆಲ್ ಮಾಡಿ ಅಂತ ಯಾರಿಗೂ ನಾನು ರಿಕಮೆಂಡ್ ಮಾಡಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಕೂಡ ಅಲ್ಲ. ಹೀಗಾಗಿ ಕೇವಲ ಮಾಹಿತಿ ನೀಡೋದಷ್ಟೇ ನನ್ನ ಕೆಲಸ ಅಂತ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಂದ ಫಾಲ್ ಆದಾಗೂ ಕೂಡ ನಾವು ಪುಟ್ ಬೈ ಮಾಡಿದರೆ ಒಳ್ಳೆ ಪ್ರಾಫಿಟ್ ಆಗಿರೋದು. ನಂತರ ಕಂಪ್ಲೀಟ್ ಸೈಡ್ ವೇಸ್ನಲ್ಲಿದೆ. ನಾ ಡೈಲಿ ಚಾರ್ಟ್ ನೋಡೋಣ ಏನಿದೆ. ಡೈಲಿ ಚಾರ್ಟ್ ಏನು ಹೇಳುತ್ತೆ? ಓಕೆ, ಒಂದು ಅನಲೈಸ್ ಮಾಡಿದ್ವಿ ನಾವು 24,800. ಓಕೆ, ಐ ವಿಲ್ ಡ್ರಾ ಒನ್ಸ್ ಅಗೇನ್. 24,800 ಏನಿದೆಯಲ್ಲ ಒಂದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ ಅಂತ ಹೇಳಿದ್ವಿ. ದಿಸ್ ಈಸ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಏನಕ್ಕೆಂದರೆ 24,800 ಮೇಲ್ಗಡೆ ನಿಫ್ಟಿ ಕ್ಲೋಸ್ ಆಗಿದೆ. ಅದು ಒಂದು ಓಕೆ ಅನ್ಬೋದು. ಏಕೆಂದರೆ 1 2 3 ಕ್ಯಾಂಡಲ್ಸ್ ಅಲ್ಲಿಗೆ ಹೋಗಿ ಟಚ್ ಆಗಿಬಿಟ್ಟು ರಿಜೆಕ್ಷನ್ ಆಗಿದ್ದು. ಹೀಗಾಗಿ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ 24,800 ಮೇಲ್ಗಡೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಆಮೇಲೆ ರಿಜೆಕ್ಷನ್ ಆಗಿದ್ದು ಅದು ಒಂದು ಹೆಲ್ದಿ ಅಂತ ಹೇಳ್ಬೋದು. ರಿಗಾರ್ಡಿಂಗ್ FOMC ಮೀಟಿಂಗ್, ಅಮೆರಿಕಾದಲ್ಲಿ ಫೆಡರಲ್ ಮೀಟಿಂಗು ನಾಡಿದ್ದು ರಾತ್ರಿ ಇರುತ್ತೆ. ಹೀಗಾಗಿ ನಮಗೆ ಅದರ ಇಂಪ್ಯಾಕ್ಟು ಗುರುವಾರ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಹೀಗಾಗಿ ಯಾರಾದರೂ ನಾಳೆ ನಾಡಿದ್ದು, ಮೋಸ್ಟ್ ಪ್ರಾಬಬ್ಲಿ ನಾಳೆ ನಾಡಿದ್ದು 2 ದಿನ ಮಾರ್ಕೆಟು ವೊಲಟೈಲ್ ಆಗುತ್ತೆ, ಒಂದು ಇಲ್ಲ ರೇಂಜ್ ಬೌಂಡ್ನಲ್ಲಿರುತ್ತೆ ಅಂತ ಹೇಳ್ಬೋದು. ಹೀಗಾಗಿ ನಾಳೆ ನಾಡಿದ್ದು ಯಾರಾದರೂ ಆಪ್ಷನ್ ಬಯರ್ಸ್ ಇದ್ದರೆ ದಯವಿಟ್ಟು ನಾಳೆ ನಾಡಿದ್ದು ಆಪ್ಷನ್ ಬೈ ಮಾಡಲಿಕ್ಕೆ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ವೇಟ್ ಮಾಡಿ. ಗುರುವಾರ ಒಂದು ಕ್ಲಿಯರ್ ಕಟ್ ಡಿರೆಕ್ಷನ್ ಸಿಗುತ್ತೆ. ಆ ದಿನ ಬೇಕಂದರೆ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸಲ್ಲೇ ಕೇಳಿಬಿಟ್ಟು ಆಪ್ಷನ್ ಟ್ರೇಡ್ ಮಾಡ್ಬೋದು. ಅದರ್ವೈಸ್ ನಾಳೆದು ನಾವು ನೋಡೋದಾದರೆ ಕ್ಲೋಸಿಂಗ್ ಅಂತೂ ಚೆನ್ನಾಗಿದೆ. ಓಕೆ, ಪ್ರಾಫಿಟ್ ಬುಕ್ಕಿಂಗ್ ಆಗಿತ್ತು, ಹೀಗಾಗಿ ಫಾಲ್ ಆಗಿದೆ. ಕಾಣದ ಕೈಗಳು, ದೊಡ್ಡ ವ್ಯಕ್ತಿಗಳು ಅದನ್ನು ಪ್ಲೇ ಮಾಡಿರ್ತಾರೆ. ಅದನ್ನೆಲ್ಲ ಹೇಳಲಿಕ್ಕೆ ಆಗಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಈ ಥರ ಎಲ್ಲ ಆಗ್ತಾ ಇರ್ತವೆ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗು. ನಾವು ಅಲರ್ಟ್ ಆಗಿರಬೇಕು. ಓಕೆ, ಈಗ ಈ ಕ್ಯಾಂಡಲ್ ಏನು ಹೇಳುತ್ತೆ? ನಾನ್ ಡಿಸಿಸಿವ್ ಕ್ಯಾಂಡಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ಯಾಂಡಲ್ ನಾನ್ ಡಿಸಿಸಿವ್, ಇವತ್ತಿನ ಡೈಲಿ ಕ್ಯಾಂಡಲ್ ನಾನ್ ಡಿಸಿಸಿವ್. ಹೀಗಾಗಿ ನಾಳೆಗೆ 24,800 ಅಗೇನ್ ಮೇಜರ್ ಸಪೋರ್ಟ್. ಹೇಗೆ 24,300 ಇಲ್ಲಿ ಸಪೋರ್ಟ್ ತುಂಬ ದಿನ ತಗೊಂತಲ್ಲ, ಅದೇ ಥರ ನೋಡಿ ಸ್ನೇಹಿತರೆ 24,800 ಪ್ಲೇ ಆಗುತ್ತೆ. ಫಂಟಾಸ್ಟಿಕ್ ಫಾರ್ಮ್ ಆಗಿದೆ. ಪ್ಯಾಟರ್ನ್ ಮಾತ್ರ 24,800 ಫಾಲ್ ಆಯ್ತಂದರೆ ಮತ್ತೆ ಫಾಲ್ ಆಗ್ಬೋದು. ಹೀಗಾಗಿ 24,000 ಕೆಳಗಡೆ ಬಂದರೂ ಕೂಡ ರಿಕವರಿ ಆಗಿ ಮತ್ತೆ 24,800 ಮೇಲ್ಗಡೆ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಸಿನೇರಿಯೋ. ಸೆಕೆಂಡ್ ಏನಂದರೆ ರೇಂಜ್ ಬೌಂಡ್ನಲ್ಲಿ ಇರ್ಬೋದು ನಾಳೆ ಕೂಡ ಮಾರ್ಕೆಟು. ಅದರ್ವೈಸ್ ಮತ್ತೆ ನಾಳೆ ಅಮೇರಿಕನ್ ಮಾರ್ಕೆಟ್ನಲ್ಲಿ ಏನಾದರೂ ಮತ್ತೆ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಕೂಡ ರೇಂಜ್ ಬೌಂಡ್ ಇರುತ್ತೆ. ಯಾಕಂದರೆ ಅವರು ಕೂಡ ಫೆಡರಲ್ ರಿಸರ್ವ್ ಒಂದು ಔಟ್ಕಮನ್ನು ವಾಚ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಹೀಗಾಗಿ ಅಲ್ಲಿ ಕೂಡ ಮೋಸ್ಟ್ಲಿ ರೇಂಜ್ ಬೌಂಡ್ ಇರುತ್ತೆ. ಇರಲಿ, ನಾಳಿದು ಫಸ್ಟ್ ಸಪೋರ್ಟು 24,800 ಕೆಳಗಡೆ, ಅದನ್ನು ಬಿಟ್ಟರೆ 24,600 ನೆಕ್ಸ್ಟ್ ಸ್ಟ್ರೇಟ್ ಅವೇ ಸಪೋರ್ಟ್ ಬರುತ್ತೆ. ಇನ್ನು ಅಪ್ ಸೈಡ್ ನ್ಯಾಚುರಲಿ ಬಿಗ್ ಒಂದು ರೆಸಿಸ್ಟೆನ್ಸ್ ಅಂದರೆ 25,000. ಏನಕ್ಕೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕಾಲ್ ರೇಟರ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ಜಾಸ್ತಿ ಕಾಲ್ ರೇಟರ್ಸ್ ಇದ್ದಾರೆ. ಅದನ್ನು ಬೀಟ್ ಮಾಡ್ಬೇಕಂದ್ರೆ ಒಂದು ಹ್ಯೂಜ್ ವಾಲ್ಯೂಮ್ನೊಂದಿಗೆ ಅದನ್ನು ದಾಟಿ ಹೋಗ್ಬೇಕು. ಒಂದು ಇಲ್ಲಂದರೆ ಗ್ಯಾಪ್ ಅಪ್ ಓಪನಿಂಗ್ ಆಗಬೇಕು. ಈ ಥರ ಆದರೆ ಅದನ್ನು ದಾಟ್ಬೋದು. ಮೋಸ್ಟ್ ಪ್ರಾಬಬ್ಲಿ ನಾಳೆಗೆ ಆಗಲ್ಲ, ಅದು ನಾಡಿದ್ದು ಆಗಲ್ಲ. ಥರ್ಸ್ಡೇ ಇಟ್ ಮೇ ಗೋ ಟುವರ್ಡ್ಸ್ 25,000 ಅಂತ ಹೇಳ್ಬೋದು. ನಾಳೆ ಮತ್ತೆ ಒಂದು ಅಪ್ಸೈಡ್ ಮೂವ್ ಆದರೂ ಕೂಡ ಮತ್ತೆ ಪ್ರಾಫಿಟ್ ಬುಕ್ ಹಂಗೆ ಕೆಳಗಡೆ ಬಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ರೇಂಜ್ ಬೌಂಡ್ ಅನ್ಬೋದು. ಸ್ವಲ್ಪ ಏನಾದರೂ ನಿಮ್ಗೆ ಆಪ್ಷನ್ ಬೈಯಿಂಗ್ನಲ್ಲಿ ಪ್ರಾಫಿಟ್ ಆದರೆ ಅದನ್ನು ಸಿಸ್ಟಮನ್ನು ಕ್ಲೋಸ್ ಮಾಡ್ಕೊಂಬಿಡಿ, ಪ್ರಾಫಿಟ್ ಬುಕ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಡಿ. ಮತ್ತೆ ಟ್ರೇಡ್ ಮಾಡಿದ್ರೆ ಅಂದರೆ ಲಾಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಥರ ಸಪೋರ್ಟು ರೆಸಿಸ್ಟೆನ್ಸು ಎರಡೇ ಸಪೋರ್ಟ್. ನಾನು ನೋಡಿ 24,800 ಒಂದು ಸಪೋರ್ಟ್, 24,600 ಎರಡನೇ ಸಪೋರ್ಟು. ಓಕೆ, ಅದನ್ನು ಬಿಟ್ಟರೆ ಮೇಲ್ಗಡೆ 25,000 ರೆಸಿಸ್ಟೆನ್ಸ್. ಓಕೆ, ಇಷ್ಟು ನೋಡೋಣ. ಇದ್ರ ಪ್ರಕಾರ ನಾವು ನಾಳೆದು ಅಬ್ಸರ್ವ್ ಮಾಡ್ಬೋದು. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ಓಕೆ, ವಾರದ ಮೊದಲನೇ ದಿನದ ಕ್ಯಾಂಡಲು ಓಕೆ ಫೈನ್ ಅಂತ ಹೇಳೋದು. ಲಾಸ್ಟ್ ವೀಕದ ಮಾತ್ರ ಚೆನ್ನಾಗಿ ಫಾರ್ಮ್ ಆಗಿದೆ. ಹ್ಯಾಮರ್ ಕ್ಯಾಂಡಲ್ ಅಂತ ಹೇಳಿದ್ದೆ, ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್. ಹೀಗಾಗಿ ಇದರದ್ದು ಕೆಳಗಡೆ ಬರಬಾರ್ದು ಅಷ್ಟೇ. ನಾವು ನೋಡಿ
ಎಲ್ಲಿದೆ ಅದು 24,800 ಇದೆ. ಓಕೆ, ಅದು ಕೂಡ ವೀಕ್ಲಿ ಕೂಡ 24,800 ಅನ್ನು ಮೇಜರ್ ಸಪೋರ್ಟ್ ಅಂತ ಹೇಳ್ತಾ ಇದೆ. ಹೀಗಾಗಿ ಅದ್ರ ಮೇಲ್ಗಡೆ ಇರಲಿ, ನಾಳೆ ಒಂದಿನ ಸ್ಪೆಂಡ್ ಮಾಡಲಿ, ಓಕೆ, ನಾಡಿದ್ದು ಬುಧವಾರನ ಸ್ಪೆಂಡ್ ಮಾಡಲಿ, ಗುರುವಾರ ಒಂದು ಅಪ್ ಮೂವ್ ಬರೋ ಚಾನ್ಸ್ ಇರುತ್ತೆ. 25,000 ಮೇಲ್ಗಡೆ ಡೆಫಿನೆಟ್ಲಿ ಗುರುವಾರ ಮೂವ್ ಆಗ್ಬೋದು. ಯಾಕಂದರೆ FOMCಯಲ್ಲಿ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಐ ಮೀನ್ ರೇಟ್ ಕಟ್ಟು ಈ ಮೀಟಿಂಗ್ನಲ್ಲಿ ಆಗದೇ ಇದ್ರೂ ಕೂಡ ಒಂದು ಹಿಂಟ್ ಕೊಡ್ಬೋದು, ಒಂದು ಹೇಳಿಕೆ ಚೆನ್ನಾಗಿರ್ತವೆ ಅಂತ ಎಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ. ರೇಟ್ ಕಟ್ ಆಗದೇ ಇದ್ರೂ ಕೂಡ ಜೆರೋಮ್ ಪೋವೆಲ್ ಏನು ಚೇರ್ಮನ್ ಇದ್ದಾರೆ, FOMC ಚೇರ್ಮನ್ನು, ಅವರು ಹೇಳಿಕೆಯನ್ನು ಚೆನ್ನಾಗಿ ಕೊಟ್ಟರೆ ಮಾರ್ಕೆಟು ಒಂದು ಅಪ್ಸೈಡ್ ರ್ಯಾಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಆದರೆ ಇದು ಬ್ಯಾಂಕ್ ನಿಫ್ಟಿ ಚಾರ್ಟು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು. ಬ್ಯಾಂಕ್ ನಿಫ್ಟಿ ನೋಡಿ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು ಆಪ್ಷನ್ ಬ್ಯಾಸ್ಗೆ ಇವತ್ತು. ಏನಕ್ಕೆಂದರೆ ನಿಫ್ಟಿ ಥರ ಅದು ಲೋವರ್ ಸೈಡ್ ಬಂದುಬಿಟ್ಟು ಒಂದು ರೇಂಜ್ ಬೌಂಡ್ನಲ್ಲಿ ಮಾರ್ಕೆಟು ಆ ಥರ ಆಗಿಲ್ಲ. ಇನ್ಫ್ಯಾಕ್ಟ್ ನಿಫ್ಟಿ ಕೇವಲ 1 ಪಾಯಿಂಟ್ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ಆದರೆ ಬ್ಯಾಂಕ್ ನಿಫ್ಟಿ 110 ಪಾಯಿಂಟ್ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ಓಕೆ, ಆದರೆ ನೋಡಿ ಮಾರ್ಕೆಟ್ ಓಪನ್ ಆಗಿದ್ದಲ್ಲಿ 51,546. ಓಕೆ, 51,546 ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ ಕಂಟಿನ್ಯೂ ಒಂದು ಅಪ್ಸೈಡ್ ಮೂವ್ ಆಯಿತು. ಬಿಕಾಸ್ ಆಫ್ ನಾನು ಮೊನ್ನೆ ವಿಡಿಯೋದಲ್ಲಿ ಅನಲೈಸ್ ಮಾಡಿದ್ವಿ ನಾವು ಏನಂತ, ಬಿಕಾಸ್ ಆಫ್ ICICI ಬ್ಯಾಂಕ್ ನಿಫ್ಟಿಯನ್ನು ಲಿಫ್ಟ್ ಮಾಡ್ಬೋದು ಅಂತ. ICICI ಬ್ಯಾಂಕ್ದು ರಿಸಲ್ಟು, ಕ್ವಾರ್ಟರ್ ಒನ್ ರಿಸಲ್ಟು ತುಂಬ ಚೆನ್ನಾಗಿದೆ. ಹೀಗಾಗಿ ICICI ಬ್ಯಾಂಕು ಅಪ್ಸೈಡ್ ಮೂವ್ ಆಗುತ್ತೆ, ಜೊತೆಗೆ ಬ್ಯಾಂಕ್ ನಿಫ್ಟಿಯನ್ನು ಕೂಡ ಅಪ್ಸೈಡ್ ಮೂವ್ ಆಗಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ್ದೆ. ಅದೇ ಥರ ನೋಡಿ ಬ್ಯಾಂಕ್ ನಿಫ್ಟಿ ಮೂವ್ ಆಗಿದ್ದು ಏನಕ್ಕೆ ಅಂದರೆ ಫಸ್ಟ್ ಹಾಫ್ನಲ್ಲಿ ಬಿಕಾಸ್ ಆಫ್ ICICI ಬ್ಯಾಂಕ್, SBI ರೋಬಸ್ಟ್ ಚೆನ್ನಾಗಿ ಒಂದು 2.5-3% ಅಪ್ಸೈಡ್ ಮೂವ್ ಆಗಿತ್ತು. ಲೇಟರ್ ಆನ್ ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಮತ್ತು PNB ಹಾಗೆ CUB ಮತ್ತು ಇನ್ನೊಂದು ಯಾವುದೋ PSU ಬ್ಯಾಂಕ್, ಆಲ್ಮೋಸ್ಟ್ ಆಲ್ ಎಲ್ಲ PSU ಬ್ಯಾಂಕ್ಗಳು ತುಂಬ ಚೆನ್ನಾಗಿ ರನ್ ಆಗಿದ್ದು. ಬಂಧನ್ ಬ್ಯಾಂಕ್ ಮೋರ್ ದ್ಯಾನ್ 10% ಇವತ್ತು ಅಪ್ಸೈಡ್ ಮೂವ್ ಆಗಿದೆ. ಅಪ್ಪರ್ ಸರ್ಕ್ಯೂಟ್ ಆಗಿತ್ತು, ವಾಚ್ ಮಾಡಿದೆ ನಾನು. ಅಪ್ ಟು 12% ರನ್ ಆಗಿಬಿಟ್ಟು ಒಂದು 9%, 10%ನಲ್ಲಿ ಕ್ಲೋಸ್ ಆಗಿದೆ. ಚೆನ್ನಾಗಿ ಮೂವ್ ಆಗಿದೆ. ಅವೆಲ್ಲ ಕಾರಣಗಳಿಂದ ಬ್ಯಾಂಕ್ ನಿಫ್ಟಿ ಅಪ್ಸೈಡ್ ಮೂವ್ ಆಯಿತು. ನೋಡಿ ಮತ್ತೆ ಅದೇ ಸೇಮ್ ಸಿನಾರಿಯೋ 52,340. ಓಕೆ, ಹೈ ಟಚ್ ಆಯಿತು. ಅಲ್ಲಿ ಎಕ್ಸಾಕ್ಟ್ಲಿ ನೋಡಿ ಒಂದು ರೆಸಿಸ್ಟೆನ್ಸ್ ಲೈನ್ ಇದೆ. ಓಕೆ, ಆ ರೆಸಿಸ್ಟೆನ್ಸ್ ಲೈನನ್ನು ರೆಸ್ಪೆಕ್ಟ್ ಕೊಡ್ತು ಮಾರ್ಕೆಟು. ಅಲ್ಲಿಂದ ಫಾಲ್ ಆಯಿತು. ಜೊತೆಗೇನೆ ಮೇಜರ್ ಪ್ಲೇಯರ್ಸ್, FIIಸು, ಹೆಡ್ಜ್ ಫಂಡ್ಸ್ನವರು ದೊಡ್ಡ ಸಾಕಷ್ಟು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಕಾಲ್ ರೇಟಿಂಗ್ಸು, ಪುಟ್ ರೇಟಿಂಗ್ಸ್ ಏನು ಮಾಡ್ತಿರ್ತಾರೆ, ಅವರು ಆ್ಯಕ್ಟಿವ್ ಆಗಿ ಆ ಟೈಮ್ನಲ್ಲಿ ಇನ್ವಾಲ್ವ್ ಆದರೂ ಆ ಇಂಪ್ಯಾಕ್ಟು ಏನಾಯಿತು, 15 ನಿಮಿಷದಲ್ಲಿ 1,000 ಪಾಯಿಂಟ್ಗಳ ಫಾಲ್ ಆಯಿತು ಸ್ನೇಹಿತರೆ. 15 ನಿಮಿಷದಲ್ಲಿ 1,000 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಫಾಲ್ ಆಯಿತು. ಇಮ್ಯಾಜಿನ್ ಮಾಡಿ ನೀವು, ಯಾರಾದರೂ 52,300 ಕಾಲ್ ಬೈ ಮಾಡಿದರೆ ಅವ್ರ ಪರಿಸ್ಥಿತಿ ಏನಾಗಿರುತ್ತೆ, ಹ್ಯೂಜ್ ಲಾಸ್ ಆಗಿರುತ್ತೆ. ಸಪೋಸ್ ಅವರು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದರೆ. ಬಾಯ್ ಮಾಡಿದ್ರು ಕೂಡ ಏನಾದರೂ ಇಲ್ಲಿ ಒಂದು ಸಪೋರ್ಟ್ ಲೈನ್ ಇದೆ ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ರೆ ಓಕೆ, ಸ್ವಲ್ಪ ಲಾಸ್ ಆಗಿರುತ್ತೆ. ಇಲ್ಲ ಸ್ಟಾಪ್ ಲಾಸೇ ಇಟ್ಟಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಲಾಸ್ ಆಗಿರುತ್ತೆ. ಅದಕ್ಕೆ ಸ್ಟಾಪ್ ಲಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನೋಡಿ ಎಷ್ಟೊಂದು ಹ್ಯೂಜ್ ಸ್ಪೈಕ್ ಆಗಿದೆ ಅಂದರೆ 5 ನಿಮಿಷದ ಕ್ಯಾಂಡಲ್ಲು ಒಂದು 200 ಪಾಯಿಂಟ್ ಫಾಲ್ ಆಯಿತು, ಇನ್ನೊಂದು 400 ಪಾಯಿಂಟು, ಇನ್ನೊಂದು 400 ಪಾಯಿಂಟು. 15 ನಿಮಿಷದಲ್ಲಿ 1,000 ಪಾಯಿಂಟ್ಗಳ ಫಾಲ್ ಅಂತಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ವಿಚಾರ ಮಾಡಿ ನೀವು. ಇಲ್ಲೆಲ್ಲರೂ ಟ್ರ್ಯಾಪ್ ಆಗಿರೋದು, ಯಾರು ಟ್ರ್ಯಾಪ್ ಆಗಿರ್ತಾರೆ? ನ್ಯಾಚುರಲಿ ನಿಮ್ಮಂಥವ್ರೆ, ಮಧ್ಯಮ ವರ್ಗದವರು, ರಿಟೇಲರ್ಸೇ ಟ್ರ್ಯಾಪ್ ಆಗಿರೋದು. ಹೀಗಾಗಿ ಇಂಟ್ರಾಡೇ ಟ್ರೇಡ್ ಮಾಡಬೇಕು, ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ವೆರಿ ಕಾಷಿಯಸ್ ಇರಬೇಕು. ಇದು ನನ್ನ ಒಂದು ಸಲಹೆ ಸ್ನೇಹಿತರೆ. ದಯವಿಟ್ಟು ಗೊತ್ತಿಲ್ಲ ಅಂದರೆ ಆಪ್ಷನ್ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲ ಗೊತ್ತಿದೆ, ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಓದಿ, ಕಲಿಯಿರಿ, ಕ್ಯಾಂಡಲ್ಸ್ಟಿಕ್ಕನ್ನು ಕಲಿಯಿರಿ, ಚಾರ್ಟನ್ನು ಓದಿ, ಪ್ಯಾಟರ್ನ್ಸ್ಗಳನ್ನು ಕಲಿಯಿರಿ. ಹಾಗೆ ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ, ಅದರ ಸೆಂಟಿಮೆಂಟ್ ಏನಿರುತ್ತೆ, ಯಾವ ಥರ ಸಪೋರ್ಟ್ ರೆಸಿಸ್ಟೆನ್ಸ್ ಇರುತ್ತೆ, ಅವನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಮೂವ್ ಆಗ್ಬೋದು. ಅದಕ್ಕೂ ಮುನ್ನ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ಮೂವ್ ಆಗ್ಬೋದು. ಅದರ ಬಿಟ್ಟು ಬ್ಲೈಂಡ್ ಆಗಿ ದಯವಿಟ್ಟು ಆಪ್ಷನ್ ಬೈಯನ್ನು ಮಾಡಲಿಕ್ಕೆ ಹೋಗಬೇಡಿ, ಲಾಸ್ ಆಗುತ್ತೆ. ಓಕೆ, 52,340 ಒಂದು ರೆಸಿಸ್ಟೆನ್ಸ್ ಫೇಸ್ ಆಗಿ ಅಲ್ಲಿಂದ ಫಾಲ್ ಆಯಿತು. ಅದಕ್ಕೆ ಸ್ಮಾರ್ಟ್ ಪೀಪಲ್ ಕಾರಣ ಅಂತ ಹೇಳ್ಬೋದು.
ಫಾಲ್ ಆಗಿ ಏನಾಗುತ್ತೆ 51,180 ಲೋ ಫಾರ್ಮ್ ಆಗುತ್ತೆ. ಅವರು ಟಕ ಟಕ ಅಂತ ಎಲ್ಲ ತಮ್ಮ ಪ್ರಾಫಿಟನ್ನು ಬುಕ್ ಮಾಡ್ಕೊತಾರೆ. ಯಾರು? ಸ್ಮಾರ್ಟ್ ಪೀಪಲ್. ಪ್ರಾಫಿಟ್ ಬುಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಮತ್ತೆ ಒಂದು 100-200 ಪಾಯಿಂಟು ಅಪ್ಸೈಡ್ ಮೂವ್ ಆಗಿ ರೇಂಜ್ ಬೌಂಡ್ನಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಅವರು ಇಲ್ಲಿ ಎಂಟರ್ ಆಗ್ತಾರೆ. ಓಕೆ, ಅವ್ರ ಕೆಲಸ ನೋಡಿ, ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ FIIs, ಅವ್ರ ಕೆಲಸ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ. ನಿಮ್ಮ ಥರ ಕಂಟಿನ್ಯೂ 2-3 ತಾಸು, 4 ತಾಸು, 5 ತಾಸು ಕಂಪ್ಯೂಟರ್ ಮುಂದೆ ಕೂಡಂಗಿಲ್ಲ. ಅವರು ಬರ್ತಾರೆ, ನೋಡ್ತಾರೆ, ಸಿನಾರಿಯೋ ವೇಟ್ ಮಾಡ್ತಿರ್ತಾರೆ ಇಲ್ಲಿವರೆಗೆ ಬರಲಿ ಅಂತೇಳಿ. ಎಂಟರ್ ಆಗ್ತಾರೆ, ಇಲ್ಲೇ ಎಂಟ್ರ್ ಆಗಿ ಇಲ್ಲಿ ಎಕ್ಸಿಟ್ ಆಗ್ತಾರೆ, ಪ್ರಾಫಿಟ್ ಬುಕ್ ಮಾಡ್ಕೊತಾರೆ, ಕೋಟಿಗಟ್ಟಲೆ ಸಿಸ್ಟಮನ್ನು ಕ್ಲೋಸ್ ಮಾಡ್ತಾರೆ. ಇಷ್ಟೇ ಕೆಲಸ. 15 ನಿಮಿಷದಲ್ಲಿ ಸಾವಿರಾರು ಕೋಟಿ ಇನ್ಕಮನ್ನು ಮಾಡ್ಕೊತಾರೆ. ಆ ಥರ ನಾವು ಕೂಡ ಪ್ಲೇ ಮಾಡಬೇಕು. ಅಂದರೆ ಸರ್ವೈವ್ ಆಗಲಿಕ್ಕೆ ಆಗುತ್ತೆ ಮತ್ತು ದುಡ್ಡು ಮಾಡಲಿಕ್ಕಾಗುತ್ತೆ. ಎಲ್ಲಿ? ಇಂಟ್ರಾಡೇ ಮತ್ತು ಆಪ್ಷನ್ ಟ್ರೇಡಿಂಗಲ್ಲಿ. ಇದು ನನ್ನ ಒಂದು ಸಲಹೆ. ಓಕೆ, ಈ ಥರ ಫಾಲೋ ಆಗಿಬಿಟ್ಟು ಮಾರ್ಕೆಟ್ ಏನಾಯಿತು, 110 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ 51,406ರಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಇನ್ನು ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪಾಸಿಟಿವ್ ಸೈನ್ ಏನಪ್ಪ ಅಂದರೆ ನೋಡಿ, 4ನೇ ತಾರೀಕಿಂದು ಒಂದು ಹೈ ಇಲ್ಲಿದೆ ಕ್ಯಾಂಡಲು. ಅದರ ನೆಕ್ಸ್ಟ್ ಇದ್ದು ನೋಡಿ 51,200ರಲ್ಲಿ ಬರುತ್ತೆ. ಅದರ ಮೇಲ್ಗಡೆ ಇನ್ನೂ ಕ್ಲೋಸ್ ಇದೆ ಮಾರ್ಕೆಟು. ಯಾವುದು? ಬ್ಯಾಂಕ್ ನಿಫ್ಟಿ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಇದು ಒಂದು ಫಾರ್ ಇನ್ನೊಂದು ನೆಕ್ಸ್ಟ್ ವೀಕಿಗೆ ಅಥವಾ ಈ ವಾರಕ್ಕೆ ಪಾಸಿಟಿವ್ ಸೈನ್ ಆಫ್ ಯು ಅಂತ. ಯಾವಾಗ 51,200 ಕೆಳಗಡೆ ಕ್ಲೋಸ್ ಆಗುತ್ತೆ, ವಿ ಹ್ಯಾವ್ ಟು ಥಿಂಕ್, ನಾವು ವಿಚಾರ ಮಾಡಬೇಕಾಗುತ್ತೆ. ಇವಾಗ ಪರವಾಗಿಲ್ಲ, 51,200 ಮೇಲ್ಗಡೆ ಇದೆ, 51,400ರಲ್ಲಿದೆ. ಓಕೆ, ಮತ್ತು ಏನು ನಾಳೆಗೆ ಮತ್ತೆ ಮೋಸ್ಟ್ ಪ್ರಾಬಬ್ಲಿ ನಿಫ್ಟಿ ಥರನೇ ಇದು ಕೂಡ ರೇಂಜ್ ಬೌಂಡ್ ಇರ್ಬೋದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು ಸ್ನೇಹಿತರೆ. 51,200 ಒಂದು ಫಸ್ಟ್ ಸಪೋರ್ಟ್ ಬರುತ್ತೆ, 51,200. ನಂತರ 51,000. ಓಕೆ, 51,000. ಅದನ್ನು ಬಿಟ್ಟರೆ ಮೇಲ್ಗಡೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 51,680 ಕ್ರಾಸ್ ಅಂತಂದರೆ ಪೊಸಿಷನ್ ಕ್ರಿಯೇಟ್ ಮಾಡ್ಕೋಬೋದು. ಎಲ್ಲಿವರೆಗೆ? 52,000. ಮತ್ತು ಇವತ್ತಿನ ಹೈ ಏನಿದೆ 52,340. ಇದನ್ನು ಕ್ರಾಸ್ ಆತಂದರೆ ಮತ್ತೆ ಲೈಫ್ ಟೈಮ್ ಹೈವರೆಗೂ ಬರುತ್ತೆ, 53,000ವರೆಗೂ ರ್ಯಾಲಿ ಬರ್ಬೋದು. ಅದರ ನಂತರ 53,353 ಲೈಫ್ ಟೈಮ್ ಹೈ ಅಂತ ಹೇಳ್ಬೋದು. ಸೊ 53,000 ದಾಟಬೇಕಂದ್ರೆ ಮೋಸ್ಟ್ ಪ್ರಾಬಬ್ಲಿ ಈ ನಾಳೆ ನಾಡಿದ್ದು ಆಗಲಿಕ್ಕಿಲ್ಲ. ಅದು ಡಿಪೆಂಡ್ಸ್ ಆನ್ FOMC ಮೀಟಿಂಗ್. ಫೆಡರಲ್ ರಿಸರ್ವ್ ಏನು ಹೇಳ್ತಾರೆ, ಏನು ಕಮೆಂಟ್ ಮಾಡ್ತಾರೆ, ಅದು ಪಾಸಿಟಿವ್ ಟುವರ್ಡ್ಸ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಕಮೆಂಟ್ ಇತ್ತಂದರೆ ಡೆಫಿನೆಟ್ಲಿ ಗುರುವಾರ ಇಲ್ಲ ಶುಕ್ರವಾರ 53,000 ದಾಟಿ ಮೂವ್ ಆಗುತ್ತೆ ಬ್ಯಾಂಕ್ ನಿಫ್ಟಿ. ಇಲ್ಲ ನೆಗೆಟಿವ್ ಇತ್ತಂದರೆ ಫಾಲ್ ಆಗಿ 50,000ವರೆಗೆ ಬರ್ಬೋದು. ಇವು ಎರಡು ಸಿನಾರಿಯೋ ನೆನಪಿನಲ್ಲಿರಲಿ. ಯಾಕೆಂದರೆ ನೋಡಿ, ಕೇವಲ 15 ನಿಮಿಷದಲ್ಲಿ 52,340 ಇದ್ದಂಥ ಬ್ಯಾಂಕ್ ನಿಫ್ಟಿ 51,180ಕ್ಕೆ ಬಂದಿದೆ. ಕೇವಲ 15 ನಿಮಿಷದಲ್ಲಿ 1,000 ಪಾಯಿಂಟ್ ಫಾಲ್ ಆಗಿದೆ ಅಂದರೆ ನೀವು ವಿಚಾರ ಮಾಡಿ. ತುಂಬ ವೊಲಾಟಿಲಿಟಿ ಇರುತ್ತೆ, 100% ಪ್ರೆಡಿಕ್ಟ್ ಮಾಡೋದು ಕಷ್ಟ. ಹಾಗೆ ಮಾರ್ಕೆಟ್ನಲ್ಲಿ ಯಾವ ಥರ ಮೂವ್ ಆಗುತ್ತೆ ಏನು ಅನ್ನೋದು ಕಷ್ಟ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಇವತ್ತಾಯಿತು ಒಂದು ಮೂವ್ ಬಂತು, ಅದಕ್ಕೊಂದು ರೀಸನ್ ಇತ್ತು. ಫೆಡರಲ್ ರಿಸರ್ವ್ದು ಮತ್ತು ಮೂಡಿ ಅವರು ಸಾಕಷ್ಟು ಬ್ರೋಕರೇಜ್ ಹೌಸಸ್ನವರು ಒಂದು ಪಾಸಿಟಿವ್ ಕಮೆಂಟ್ ಮಾಡಿದ್ರು, ಹೀಗಾಗಿ ಬಂತು. ಓಕೆ, ಮತ್ತು ICICI ಬ್ಯಾಂಕು ಸಪೋರ್ಟ್ ಮಾಡ್ತು, ಮತ್ತು ಬಂಧನ್ ಬ್ಯಾಂಕ್ ಸಪೋರ್ಟ್ ಮಾಡ್ತು. ದ್ಯಾಟ್ ಈಸ್ ಓಕೆ. ಇನ್ನು ನಾಳೆ ಕೂಡ ಬಂಧನ್ ಬ್ಯಾಂಕು, ICICI ಬ್ಯಾಂಕು ಅವೆಲ್ಲ ಸಪೋರ್ಟ್ ಮಾಡ್ತಾವ, SBI ಸಪೋರ್ಟ್ ಮಾಡ್ತಾವ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಹಾಗೆ HDFC ಬ್ಯಾಂಕ್ ವೀಕ್ ಇದೆ. ಏನಕ್ಕೆ ಗೊತ್ತಾಗ್ತಾ ಇಲ್ಲ. 1,605ರಲ್ಲಿದೆ ಪ್ರೆಸೆಂಟ್. ಅದು 1,600 ಸ್ಟ್ರಾಂಗ್ ಸಪೋರ್ಟ್ ಇದೆ HDFC ಬ್ಯಾಂಕಿಗೆ. ಹೀಗಾಗಿ ಅದ್ರ ಕೆಳಗೆ ಹೋಗ್ಲಿಕ್ಕಿಲ್ಲ ಅನ್ಕೊಂತೀನಿ. ಹೀಗಾಗಿ ಕೆಳಗಡೆ ಬಂದರೂ ಕೂಡ ಒಂದು 3-4 ಪಾಯಿಂಟು ಅಷ್ಟೇ 1,600 ಮೇಲ್ಗಡೆನೆ ಕ್ಲೋಸ್ ಆಗ್ಬೋದು HDFC ಬ್ಯಾಂಕು ನಾಳೆ ವೀಕ್ ಇದ್ರೂ ಕೂಡ. ಹೀಗಾಗಿ ಮಾರ್ಕೆಟ್ ನ್ಯಾಚುರಲಿ ನಿಫ್ಟಿ ಬ್ಯಾಂಕ್ ಏನಾಗುತ್ತೆ, ಮತ್ತೆ ಅಪ್ಸೈಡ್ ಮೂವ್ ಆದರೂ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದರೂ ಕೂಡ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಪೋಸ್ ಡೌನ್ ಫಾಲ್ ಆಯಿತು ಬಿಗಿನಿಂಗ್ ಅವರ್ಸ್ನಲ್ಲಿ, ಫಸ್ಟ್ ಹಾಫ್ನಲ್ಲಿ, ಸೆಕೆಂಡ್ ಹಾಫ್ನಲ್ಲಿ ಮತ್ತೆ ರಿಕವರಿ ಆಗಿಬಿಟ್ಟು 51,200 ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಸಪೋಸ್ 52,000 ಟಚ್ ಆಯ್ತಂದ್ರೆ ಅಲ್ಲಿಂದ ಫಾಲ್ ಆಗೋ ಚಾನ್ಸಸ್ಸು ಇರುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು. ಯಾಕಂದರೆ 52,000ದಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಸಪೋಸ್ ನೀವೇನಾದರೂ ಒಂದು ಆಪ್ಷನ್ ಬೈ ಮಾಡಿದರೆ ನಾಳೆ
51,500 600ರಲ್ಲಿ ಬಾಯ್ ಮಾಡಿದ್ರಿ, ಮಾರ್ಕೆಟ್ ನಿಮ್ಮ ಪರವಾಗಿ ಅಪ್ಸೈಡ್ ಮೂವ್ ಆಗ್ತಾ ಇತ್ತು, ನೀವು ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ತಾ ಇದ್ರಿ ಅಂದರೆ, ಸಪೋಸ್ 52,000ವರೆಗೆ ಮೂವ್ ಆಯ್ತಂದರೆ ಆ ಟೈಮ್ನಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಬಿಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ವಾಚ್ ಮಾಡಿ ಕ್ಯಾಂಡಲ್ಸನ್ನು. ಓಕೆ, ನಾವು ವೀಕ್ಲಿ ಚಾರ್ಟ್ ನೋಡೋಣ. ಓಕೆ, ವೀಕ್ಲಿ ಚಾರ್ಟ್ ನೋಡಿ, ಸಮವಾಟ್ ಗುಡ್ ಅಂತ ಹೇಳ್ಬೋದು. ನಮ್ಮದು ಒಂದು ಆಯಿತು, ನಮ್ಮದು ವೀಕ್ಲಿದೆಲ್ಲ ಮುಗಿದಿದೆ, ತುಂಬ ಒಂದು ಸಪೋರ್ಟ್ ಇದೆ. ಅದೇ 51,000 ಇಸ್ ಅ ಮೇಜರ್ ಸಪೋರ್ಟ್ ಇನ್ ವೀಕ್ಲಿ ಬೇಸಿಸ್. ವೀಕ್ಲಿಯಲ್ಲಿ 51,000 ಬಿಗ್ ಸಪೋರ್ಟ್ ಇದೆ. ಮತ್ತು ಈ ವಾರದ್ದು ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಫಸ್ಟ್ ಡೇ ವಾರದ ಕ್ಯಾಂಡಲ್ನಲ್ಲಿ ಒಂಥರ ಬೇರೆ ಹ್ಯಾಮರ್ ಥರನೂ ಕಾಣುತ್ತೆ. ಸಪೋಸ್ ಕೆಳಗಡೆ ಬಂದರೂ ಕೂಡ 51,000 ಸ್ಟ್ರಾಂಗ್ ಸಪೋರ್ಟ್ ಇದೆ, ಅಲ್ಲಿಂದ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಮೇಲ್ಗಡೆ ಹೋದರೆ 52,000 ರೆಸಿಸ್ಟೆನ್ಸ್ ಇದೆ, ಅಲ್ಲಿಂದ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಟ್ರೆಂಡ್ ಲೈನ್ ಕೂಡ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ, ಈ ಥರ ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆ. 52,000 ದಾಟಿ ಅದ್ರ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದಾಗ ನಮಗೆ ಅಪ್ಸೈಡ್ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಅದು ಮುಂದಿನ ವಾರಗಳಲ್ಲಿ 54,000ವರೆಗೆ ರೀಚ್ ಆಗ್ಬೋದು. ಅಮೇರಿಕನ್ ಮಾರ್ಕೆಟ್ ನೋಡಿ, 47 ಡೌ ಜೋನ್ಸ್ 47 ಪಾಯಿಂಟ್ಗಳ ಮೈನಸ್ನಲ್ಲಿದೆ, ಫ್ಲ್ಯಾಟ್ ಅಂತ ಹೇಳ್ಬೋದು. S&P 500 ಪ್ಲಸ್ 10 ಪಾಯಿಂಟ್ಸ್ ಇದೆ. ಹಾಗೆ ನಸ್ಡಾಕ್ ಪ್ಲಸ್ 79 ಪಾಯಿಂಟ್ಸ್ ಪ್ಲಸ್ನಲ್ಲಿದೆ. ಸೊ ಡೌ ಜೋನ್ಸು ಫ್ಲ್ಯಾಟ್ನಲ್ಲಿದೆ ಅಂತ ಹೇಳ್ಬೋದು. ಅಮೇರಿಕನ್ ಮಾರ್ಕೆಟು ಫ್ಲ್ಯಾಟ್ ಅಂತ ಕನ್ಸಿಡರ್ ಮಾಡೋಣ. ಅದು ಕೂಡ ಅಮೇರಿಕನ್ ಮಾರ್ಕೆಟು ಫೆಡರಲ್ ರಿಸರ್ವ್ FOMC ಮೀಟಿಂಗನ್ನು ಅವ್ರ ಔಟ್ಕಮ್ ರಿಸಲ್ಟನ್ನು ವೇಟ್ ಮಾಡ್ತಾ ಇದೆ ಸ್ನೇಹಿತರೆ. ಹೀಗಾಗಿ ಅದು ಕೂಡ ಫ್ಲ್ಯಾಟ್ ಇದೆ. FII ನೋಡಿ, FIIಸು 2,474 ಕೋಟಿ ನೆಟ್ ಕ್ಯಾಶ್ ಇವತ್ತು ಸೆಲ್ ಮಾಡಿದ್ದಾರೆ. ನಿನ್ನೆ ಬಾಯ್ ಮಾಡಿದ್ರು, ಇವತ್ತು ಮತ್ತೆ ಸೆಲ್ ಮಾಡಿದ್ದಾರೆ. ಯಾಕೆಂದರೆ ದೇ ಯೂಸ್ ಟು ವಾಚ್ FOMC ಮೀಟಿಂಗ್ ನೋಡಲಿಕ್ಕೆ ಮೋಸ್ಟ್ಲಿ ಸೆಲ್ ಮಾಡಿರ್ಬೋದು, ಅದರ ನಂತರ ಇನ್ವಾಲ್ವ್ ಆಗ್ಬೋದು ಆ್ಯಕ್ಟಿವ್ ಆಗಿ. DIಸು ನ್ಯಾಚುರಲಿ ಬೈ ಮಾಡಿರ್ತಾರೆ, ಅವರು ಅಪೋಸಿಟ್ ಅವರು. ಓಕೆ, DIs ನೋಡಿ 5,665 ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ, ತುಂಬ ದೊಡ್ಡ ಅಮೌಂಟ್ ಬೈ ಮಾಡಿದ್ದಾರೆ. ಯಾರು? DIಸು. ಇದು ಸ್ವಲ್ಪ ಹೆಲ್ಪ್ ಆಗ್ಬೋದು ನಾಳೆ ಮಾರ್ಕೆಟಿಗೆ ಮೋಸ್ಟ್ ಪ್ರಾಬಬ್ಲಿ. SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಹೇಗೆ ಟ್ರ್ಯಾಪ್ ಮಾಡಿದೆ ನಮಗೆಲ್ಲರಿಗೂ, ರಿಟೇಲರ್ಸ್ಗೆ. -90 ಪಾಯಿಂಟ್ಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಇವಾಗ ಪ್ರೆಸೆಂಟು. 90 ಪಾಯಿಂಟ್ಗಳ ಮೈನಸ್ನಲ್ಲಿದೆ SGX ನಿಫ್ಟಿ. ಅಂದರೆ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಗೋ ಸಾಧ್ಯತೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಅಮೇರಿಕನ್ ಮಾರ್ಕೆಟ್ ಏನಾದರೂ ರಿಕವರಿ ಆಯಿತು, ಪಾಸಿಟಿವ್ನಲ್ಲಿ ಬಂತಂದರೆ ನಿಫ್ಟಿ SGX ನಿಫ್ಟಿ ಕೂಡ ಸ್ವಲ್ಪ ಅಪ್ಸೈಡ್ ಮೂವ್ ಆಗ್ಬೋದು. ನೋಡೋಣ ಬೆಳಿಗ್ಗೆ ಹೇಗಿರುತ್ತೆ ಮಾರ್ಕೆಟು. SGX ನಿಫ್ಟಿ, ಅಮೇರಿಕನ್ ಮಾರ್ಕೆಟು ಅವನ್ನೆಲ್ಲ ಬೆಳಿಗ್ಗೆ ವಾಚ್ ಮಾಡಿದಾಗ ಕ್ಲಿಯರ್ ಒಂದು ಪಿಕ್ಚರ್ ಸಿಗುತ್ತೆ. ನಾಳೆ ಮೋಸ್ಟ್ ಪ್ರಾಬಬ್ಲಿ ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಮತ್ತೆ ಒಂದು ರಿಕವರಿ ಆಗೋ ಚಾನ್ಸಸ್ ಅಂತೂ ಇದೆ. ಯಾಕೆಂದರೆ ಮೇಜರ್ ನೆಗೆಟಿವ್ ಪಾಯಿಂಟ್ಸ್ ಅಂತೂ ಯಾವುದೂ ಇಲ್ಲ. FIs ಬೈ ಮಾಡಿದ್ದಾರೆ, ಓಕೆ, ಆದರೆ ಅದರ ಅಗೇನ್ಸ್ಟು DIs ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ. ನೋಡೋಣ ನಾಳೆ ಸ್ನೇಹಿತರೆ. ಓಕೆ, ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.